ನಮಸ್ಕಾರ ಸ್ನೇಹಿತರೆ, ಒನ್ ಸ್ಟೆಪ್ ಟು ಸಕ್ಸಸ್ ಚಾನಲ್ಗೆ ತಮ್ಮೆಲ್ಲರಿಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಒಂದು ನ್ಯೂಸ್ ಪೇಪರ್ ಕಟ್ಟಿಂಗಲ್ಲಿ ಏನಂತಂದರೆ, 50% ಮೀಸಲಾತಿಯ ಅನ್ವಯ ನೇಮಕಾತಿಗೆ ಅಪೇಕ್ಷಣೆ ಇಲ್ಲ ಅಂತ ಹೈಕೋರ್ಟ್ ಈಗಾಗಲೇ ತಿಳಿಸಿದ್ದು. ಇದರ ಒಂದು ಇನ್ನೊಂದು ಒಂದು ಏನಂದರೆ ಫೆಬ್ರವರಿ 12ನೇ ತಾರೀಕು ಮತ್ತು ಇದೇ ವಿಷಯದ ಕುರಿತು ಚರ್ಚೆ ಕೂಡ ಇದೆ ಸ್ನೇಹಿತರೆ. ಆದರೆ ಈ ಒಂದು ಏನು ಶಿಕ್ಷಕರ ನೇಮಕಾತಿ ಟಿ ಮುಗಿದು ಯಾರೆಲ್ಲ CTETಗಾಗಿ ವೇಟ್ ಮಾಡ್ತಿದ್ದಾರೆ, ಇಷ್ಟೊಂದು ಗೊಂದಲದಲ್ಲಿ ಇದ್ದಾರೆ ಅಂತಂದರೆ ತುಂಬಾ ಗೊಂದಲದಲ್ಲಿ ಇದ್ದಾರೆ, ಹೌದಲ್ವಾ? ಯಾಕಂತಂದರೆ ಸ್ನೇಹಿತರೆ, ಮುಂದೆ ಮಾತಾಡೋಕ್ಕಿಂತ ಮುಂಚೆ ನಾನು ಹೊಸದಾಗಿ ಯಾರನ್ನ ಚಾನಲನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿ ಇರ್ತಕ್ಕಂಥ ಬೆಲ್ ಬಟನ್ ಮೇಲೆ ಪ್ರೆಸ್ ಮಾಡಿ. ಯಾರೆಲ್ಲ CTETಗೋಸ್ಕರ ಪ್ರಿಪ್ರೇಷನ್ ಮಾಡ್ತಾ ಇದ್ದೀರಾ, ಎವ್ರಿಡೇ ನಾನು ಕ್ಲಾಸಸ್ ಮಾಡ್ತಿರ್ತೀನಿ CTETಗಾಗಿ. ಅದೆಲ್ಲದರ ಉಪಯೋಗ ಪಡ್ಕೋಬೇಕು ಅಂದರೆ ನೀವು ಸಬ್ಸ್ಕ್ರೈಬ್ ಮಾಡ್ಕೋಬೇಕು. ಅದ್ರ ಜೊತೆಗೆ ಪ್ಲೇ ಲಿಸ್ಟ್ಗೆ ಹೋದರೆ ನಿಮಗೆ ಸೈಕಾಲಜಿ ತರಗತಿಗಳು ಸಿಗುತ್ತೆ CTETಗೆ ಸಂಬಂಧಪಟ್ಟಂತೆ. ಅದ್ರ ಜೊತೆಗೆ ಟೆಲಿಗ್ರಾಮ್ ಲಿಂಕ್ಗೆ ಜಾಯಿನ್ ಆದರೆ ನೋಟ್ಸ್ ಕೂಡ ಸಿಗುತ್ತೆ ಅಂತ ತಿಳಿಸ್ತಾ, ಇವತ್ತಿನ ಒಂದು ವಿಚಾರ ಏನು ಅಂತ ಅಂದರೆ 50% ಮೀಸಲಾತಿ. ಈ ಹಿಂದೆ ಏನು ಈಗ ಹೊಸದಾಗಿ 56 ಮೀಸಲಾತಿ ಮಾಡಬೇಕು ಅಂತ ಬಂದಿತ್ತು, ಅವರೆಲ್ಲ ಕೋರ್ಟಿಗೆ ಹೋಗಿದ್ದರು. ಆದರೆ ಈಗ ಏನು ಹೇಳಿದೆ ಹೈಕೋರ್ಟು ಅಂದರೆ 50% ಮೀಸಲಾತಿಯ ಒಂದಿಗೆ ನೀವೇನಾದರೂ ನೇಮಕಾತಿ ಮಾಡಿದ್ರೆ ಇದರಿಂದ ನಮ್ಗೆ ಯಾವುದೇ ಅಪೇಕ್ಷಣೆ ಇಲ್ಲ ಅಂತ ನಮಗೆ ಏನಂತಂದರೆ ಹೈಕೋರ್ಟ್ ತಿಳಿಸಿದೆ. ಸೊ ಇದು ಅನ್ವಯ ಆಗುತ್ತಾ, ಇದ್ರ ಪ್ರಕಾರ ನೇಮಕಾತಿ ಮಾಡ್ತಾರಾ, ಏನು ಮಾಡ್ತಾರೆ ಎಲ್ಲವನ್ನು ಕಾದು ನೋಡಬೇಕು. ನೋಡಿ ಏನು ಕೊಟ್ಟಿದ್ದಾರೆ ಅಂತ. ಸೊ ಜನವರಿ 20ನೇ ತಾರೀಕು ಏನು ಚಾಲ್ತಿಯಲ್ಲಿರುವ 50% ಮೀಸಲಾತಿಯ ಅನ್ವಯ ಸರ್ಕಾರಿ ಹುದ್ದೆಗಳಿಗೆ ನೇಮಕ ನಡೆಸುವ ವಿಚಾರದಲ್ಲಿ ಮಧ್ಯ ಪ್ರವೇಶಿಸುವುದಿಲ್ಲ. 56ಕ್ಕಲ್ಲ 50%ಗೆ ನೀವು ಮೀಸಲಾತಿಯನ್ನು ಮಾಡಿದ್ರೆ ಇದಕ್ಕೆ ಯಾವುದೇ ಒಂದು ಕಾನೂನುಬದ್ಧವಾದಂಥ ಯಾವುದೇ ಒಂದು ಮಧ್ಯಪ್ರವೇಶ ಮಾಡೋಂಗಿಲ್ಲ ಅಂತ ಹೇಳಿದ್ದಾರೆ. 56ರ ಅನುಸಾರ ಹೊಸದಾಗಿ ಅಧಿಸೂಚನೆ ಹೊರಡಿಸಕೂಡದು, ಓಕೆನಾ ಎಂದು ಪುನರುಚ್ಚರಿಸಿರುವ ಹೈಕೋರ್ಟ್ ಮಧ್ಯಂತರ ವ್ಯವಸ್ಥೆಗೆ ಸಂಬಂಧಿಸಿದಂತೆ ಮತ್ತು ಅಗತ್ಯ ಬಿದ್ದರೆ ಸೂಕ್ತ ಅರ್ಜಿ ಸಲ್ಲಿಸಲು ಸರ್ಕಾರಕ್ಕೆ ಅನುಮತಿಸಿದೆ. ಸೊ ಏನು ಈ ಹಿಂದೆ 50% ಅಷ್ಟು ಮಾಡ್ತೀರಾ ಅಷ್ಟು ಮಾಡಿ, 56% ಅನ್ವಯ ಮಾಡಬೇಡಿ. ನೇಮಕಾತಿ ಆದಮೇಲೆ ಮತ್ತೆ ಏನು ಮೀಸಲಾತಿಗಳು ನೋಡೋಣ ಅಂತ ಏನೋ ವಿಚಾರಗಳನ್ನು ತಿಳಿಸಿದ್ದಾರೆ. ಸೊ ಇದ್ರ ಮುಂದೆ ಇನ್ನೂ ಅಪ್ಡೇಟ್ಸ್ಗಳು ಬರುತ್ತೆ, ಯಾಕಂದರೆ ಫೆಬ್ರವರಿ 12ಕ್ಕೆ ಮತ್ತೆ ಕೋರ್ಟಲ್ಲಿ ಈ ವಿಚಾರವಾಗಿ ಏನಂತಂದರೆ ವಿಚಾರಣೆ ಇರ್ತಕ್ಕಂಥದ್ದು ನಿಮ್ಗೆ ಈಗಾಗಲೇ ಗೊತ್ತಿದೆ. ನಿನ್ನೆ ಇದ್ರ ಬಗ್ಗೆ ನಿಮಗೆಲ್ಲರಿಗೂ ಆಲ್ರೆಡಿ ಗೊತ್ತಾಗಿದೆ. ಬಟ್ ಈ ಮಧ್ಯೆ ಸ್ನೇಹಿತರೆ, ಈ ಮಧ್ಯೆ ಏನು ಈ ಕೋರ್ಟ್ಗೆ ಮೀಸಲಾತಿಯ ಆಗಿರ್ಬೋದು ಅಥವಾ ಮ್ಯಾರಿಡ್ ವುಮೆನ್ದು ಏನು ಕೇಸ್ ಇದೆ, ಈ ಎರಡೂ ಕೇಸ್ಗಳು ಎಷ್ಟು ಬೇಗ ಇವರು ಮುಗಿಸ್ತಾರೋ ಅಷ್ಟು ಒಳ್ಳೆಯದು. ಇಲ್ಲ ಅಂದರೆ ನಿಮ್ಗೆ ಗೊತ್ತಿರೋ ಅಕ್ಸಾ, ನಮ್ಮದೇನು ಶಿಕ್ಷಕರ ಒಂದು ಸಂಘ ಇದೆ, ಅವರಂತೂ ಪ್ರತಿಭಟನೆ ಮಾಡೇ ಮಾಡ್ತಾರೆ. ನೋಟಿಫಿಕೇಷನ್ ಆಗದೇ ಇರೋಕ್ಕೆ ಅವ್ರು ಬಿಡೋದೇ ಇಲ್ಲ, ಸರಿನಾ? ಅವರು ಏನು ಮಾಡ್ತಾರೆ ಅಂದರೆ ನೋಟಿಫಿಕೇಷನ್ ಆಗಲಿಲ್ಲ ಅಂತಂದರೆ ಪ್ರತಿಭಟನೆಗೆ ಹೋಗ್ತಾರೆ, ಮಾಡಿಸ್ಕೋತಾರೆ ನೇಮಕಾತಿನ. ಆದರೆ ಈ ಮಧ್ಯೆ ಏನು ಇರಿಟೇಷನ್ ಅಂತ ಹೇಳಲ್ಲ ನಾನು, ಮಾನಸಿಕ ಸ್ಥಿತಿ ಹೆಂಗಾಗಬೇಕು. ಇವಾಗ ನೀವು 3,35,000 ಜನ TET ಅಪ್ಲಿಕೇಶನ್ ಹಾಕಿದ್ರು, ಅದರಲ್ಲಿ ಸರಿಸುಮಾರು 1 ಲಕ್ಷ ಅನ್ಬೋದು ನಾವು. ಯಾಕಂದರೆ 68,000 ಪೇಪರ್ 2 ಅಲ್ಲಿ ಪಾಸ್ ಆಗಿದ್ದಾರೆ, 38,000 ಸಮಥಿಂಗ್ ಹೇಳ್ತಿದ್ದೀನಿ, ಎಕ್ಸಾಕ್ಟಾಗಿ ಹೇಳ್ತಾ ಇಲ್ಲ, ಇಷ್ಟು ನಿಯರ್ ಇದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಸೊ ಎರಡು ಕೂಡಿ 1 ಲಕ್ಷ ಆಗುತ್ತೆ. ಸೊ 1 ಲಕ್ಷ ಅಭ್ಯರ್ಥಿಗಳು ನ್ಯೂಸ್ ಪೇಪರಲ್ಲಿ ನೋಡಿದ್ವಲ್ವ ನಾವು, 97,000 ಪ್ಲಸ್ ಅಭ್ಯರ್ಥಿಗಳು ಆಲ್ರೆಡಿ TET ಪಾಸ್ ಆಗಿದ್ದಾರೆ. ಇದು 1 ವರ್ಷದ ಮಾತ್ರ, 2026 ಮಾತ್ರ. ಟೋಟಲ್ ಆಗಿ ತೊಗೊಂಡಾಗ ನಿಮಗೆ 4.5 ಲಕ್ಷ ಜನ ಏನಾಗಿದ್ದಾರೆ TET ಪಾಸ್ ಆಗಿದ್ದಾರೆ. ಇವರು CET ಬಿಡ್ತೀನಿ ಅಂತ ಅಂದಾಗ, ಓಕೆನಾ, CET ಬಿಡ್ತೀನಿ ಅಂತ ಅಂದಾಗ TET ನೋಟಿಫಿಕೇಷನ್ ಬಿಟ್ಟಾಗಲೇ ಎಲ್ಲರೂ ಏನು ಮಾಡಿದ್ರು ಅಂದರೆ ತಮ್ಮ ಖಾಸಗಿ ಏನು ಜಾಬ್ಗಳಿತ್ತು ಅದನ್ನೆಲ್ಲ ಬಿಟ್ಟು ಓದ್ಕೋತಿದ್ದಾರೆ. ಸೊ ಅಂಥವ್ರಿಗೆ ಇದು ತುಂಬ ಅಂದರೆ ತುಂಬ ಒಂದು ಏನಂತಂದರೆ ಟೈಮ್ ವೇಸ್ಟ್ ಅಂತ ಹೇಳ್ಬೋದು. ಟೈಮ್ ವೇಸ್ಟ್ ಅನ್ನೋದಕ್ಕಿಂತನೂ ಜೀವನ ನಡೆಸೋದು ತುಂಬ ಕಷ್ಟ ಆಗಿದೆ. ತುಂಬ ಮಾನಸಿಕ ಒಂದು ತೊಂದರೆಗೆ ಒಳಗಾಗ್ತಿದ್ದಾರೆ. ಈ ಕಡೆ ನೋಟಿಫಿಕೇಷನ್ ಆಗ್ತಾ ಇಲ್ಲ, ಆ ಕಡೆ ಜಾಬ್ ಬಿಟ್ಟಿದ್ದಾರೆ. ಸೊ ಮನೆಯನ್ನು ನಿರ್ವಹಣೆ ಮಾಡ್ಕೊಂಡು ಹೋಗೋದಾಗಲಿ ಎಲ್ಲ ಕೂಡ ಸಮಸ್ಯೆ ಆಗುತ್ತೆ. ಹಾಗಾಗಿ ಸರ್ಕಾರ ಇದನ್ನು ಏನು ಮಾಡಬೇಕು ಅಂತಂದರೆ ಮನಗಾಣಬೇಕು ಅಂತ ಹೇಳ್ತಿದ್ದೀನಿ. ಈ ಒಂದು ಕುರಿತಾಗಿ ತುಂಬ ಜನ
ಕೋಚಿಂಗ್ ಸೆಂಟರ್ಸ್ಗಳಿಗೆ ಹೋಗಿದ್ದಾರೆ. ಆಲ್ರೆಡಿ TET ಪಾಸ್ ಆಗಿರೋದ್ರಿಂದ ಅವ್ರಿಗೆ 99% ನಾವು CETಯಲ್ಲಿ ಪಾಸ್ ಆಗ್ತೀವಿ ಅನ್ನೋ ಒಂದು ಹೋಪ್ ಇರುತ್ತೆ. ಹಾಗಾಗಿ ಎಷ್ಟೋ ಜನ ಈಗ ಧಾರವಾಡ ಆಗಿರ್ಬೋದು, ವಿಜಾಪುರ ಆಗಿರ್ಬೋದು, ಇಂಥಲ್ಲೆಲ್ಲ ಕೋಚಿಂಗ್ ಸೆಂಟರ್ಸ್ಗೆ ಹೋಗಿದ್ದಾರೆ ತಮ್ಮ ಒಂದು ಫ್ಯಾಮ್ಲಿನ ಬಿಟ್ಟು. ಎಷ್ಟೋ ಜನ ಸಣ್ಣ ಪುಟ್ಟ ಈಗ ಲೇಡೀಸ್ ಆಗಿದ್ದರೆ ತಮ್ಮ ಸಣ್ಣ ಪುಟ್ಟ ಮಕ್ಕಳನ್ನು ತಮ್ಮ ತವ್ರ ಮನೆಯಲ್ಲಿಯೋ ಅಥವಾ ಅಕ್ಕ ತಂಗಿದರ ಮನೆಯಲ್ಲೋ ಎಲ್ಲೋ ಬಿಟ್ಟು ಅವರು ಕೋಚಿಂಗ್ ಸೆಂಟರ್ಸ್ಗಳಿಗೆ ಹೋಗಿದ್ದಾರೆ. ಸೊ ಜಾಬ್ ಬಿಟ್ಟಿದ್ದಾರೆ. ಮತ್ತೆ ಅದು ಏನು ಅಂತಂದರೆ ಕೋಚಿಂಗ್ ಹೋದಾಗ ಮತ್ತೆ ಅಲ್ಲಿ ಹೊರೆ ಆಗುತ್ತೆ ಆರ್ಥಿಕವಾಗಿ. ಸೊ ಹಿಂಗಿದ್ದಾಗ ಇವ್ರ ನೋಟಿಫಿಕೇಷನ್ ಇನ್ನೂ ಲೇಟ್ ಮಾಡ್ದಂಗೆ ಜನರಲ್ಲಿ ತಾಳ್ಮೆ ಹೋಗುತ್ತೆ. ಪ್ರತಿಭಟನೆ ಈಗ ಆಲ್ರೆಡಿ ಈ ಹಿಂದೆ ನೀವು TET ಆಗೋಕ್ಕಿಂತ ಹಿಂದೆನೇ ಪ್ರತಿಭಟನೆ ಮಾಡಿದ್ರು. ಏನು ಅದೇನು ಅಂತಾರಲ್ವಾ, ಸೊ ಆ ರೀತಿ ಪ್ರತಿಭಟನೆ ಮಾಡ್ತೀವಿ ಅಂತ ಹೇಳಿದರು. ಜಡ್ಜಿ ಅವ್ರ ಸಮಥಿಂಗ್ ಪ್ರತಿಭಟನೆ ಆಗಿತ್ತಲ್ವ, ಆ ರೀತಿ ನಾವು ಮಾಡ್ತೀವಿ ಅಂತ ಆಲ್ರೆಡಿ ಸರ್ಕಾರಕ್ಕೆ ಬಿಸಿ ಮುಟ್ಟಿಸಿದ್ದಾರೆ. ಈ ಪ್ರತಿಭಟನೆಯೂ ಆಗಿರ್ಬೋದು ಅಥವಾ ಸರ್ಕಾರ ಈ ರೀತಿ 15 ಡೇಸ್ ಮುಂದುವರೆಸಿದ್ರೆ ಹೆಂಗೆ? ಈಗ ನೋಡಿ 20ನೇ ತಾರೀಕು ಈ ರೀತಿ ಒಂದು ಹೇಳಿಕೆ ಬಂದಿದೆ. ಮುಂದೆ 12ನೇ ತಾರೀಕು ಏನಿದೆ ಅಂದರೆ ಇದ್ರ ಬಗ್ಗೆ ವಿಚಾರಣೆ ಇದೆ ಅಂತಂದರೆ, ಸೊ ಎಲ್ಲರೂ ಏನು ಅಂದ್ಕೊಂಡಿದ್ವಿ, ಜನವರಿ ಮಂತಲ್ಲಿ ನೋಟಿಫಿಕೇಷನ್ ಆಗುತ್ತೆ ಅಂದ್ಕೊಂಡಿದ್ವಿ. ಈಗ ವಿಚಾರಣೆ 12ನೇ ತಾರೀಕು ಹೋದರೆ ಹಾಗಾದರೆ ಫೆಬ್ರವರಿ ಮಂತಲ್ಲಿ ಯಾವಾಗ ಬಿಡ್ತಾರೆ ಇವರು? ಇನ್ನು ಮ್ಯಾರಿಡ್ ವುಮೆನ್ ಕೇಸ್ ಅಂತೂ ಇನ್ನೂ ಯಾವುದೇ ಒಂದು ವಿಚಾರ ಇನ್ನೂ ಹೊರಗಡೆ ಬಂದಿಲ್ಲ, ಮ್ಯಾರಿಡ್ ವುಮೆನ್ ಕೂಡ. ಸೊ ಇಷ್ಟು ನೀವು ಈ ಥರ ಮಾಡ್ತಾಯಿದ್ರೆ ಎಷ್ಟೋ ಜನ ಡೇಟ್ ಆಫ್ ಬರ್ತು ಎಂಡಿಗೆ ಬಂದಿರುತ್ತೆ. ಅವ್ರದ್ದೇನಾದರೂ ಲಾಸ್ ಆದರೆ ಸುಮ್ಮನೆ ಬಿಡ್ತಾರ ಜನ? ನಿಮಗೆ ತುಂಬ ಮಾನಸಿಕ ಒತ್ತಡ ಇದರಿಂದ ಆಗ್ತಾ ಇದೆ. ಏನೇ ಮಾಡಿದ್ರೂ ಕೂಡ ತುಂಬ ವೇಗವಾಗಿ ಮಾಡಿದ್ರೆ ಮಾತ್ರ ಇಲ್ಲಿ ಎಲ್ಲರಿಗೂ ಒಳ್ಳೆಯದು, ಸರ್ಕಾರಕ್ಕೂ ಒಳ್ಳೆಯದು, ಮತ್ತು ಯಾರೆಲ್ಲ ಅಭ್ಯರ್ಥಿಗಳು ಶಿಕ್ಷಕರ ನೇಮಕಾತಿಗಾಗಿ ಕಾಯ್ತಾ ಇದ್ದಾರೆ ಅವರಿಗೂ ಕೂಡ ಒಳ್ಳೆಯದು. ತಾಳ್ಮೆ ಮೀರಿದ್ರೆ ಅಹಿತಕರ ಘಟನೆಗಳು ನಡಿಬಹುದು ಅಲ್ವಾ? ಎಷ್ಟು ತೊಂದರೆ ಆಗುತ್ತೆ ಸ್ನೇಹಿತರೆ. ಈಗ ಈ ಕಡೆ ಫ್ಯಾಮ್ಲಿನ ನೋಡ್ಕೋಬೇಕು, ಜಾಬ್ ಬಿಟ್ಟಿದ್ದೀವಿ, ಅದ್ರ ಜೊತೆಗೆ ಎಲ್ಲರೂ ಏನು ಮಾಡ್ತಿದ್ದಾರೆ, CET ಕೋಚಿಂಗ್ ಹೋಗಿದ್ದಾರೆ, ಎಷ್ಟೋ ಜನ ಆನ್ಲೈನ್ ಕೋಚಿಂಗ್ ತೊಗೊಂಡಿದ್ದಾರೆ, ಎಷ್ಟೋ ಜನ ಆಫ್ಲೈನ್ ಕೋಚಿಂಗ್ ತೊಗೊಂಡಿದ್ದಾರೆ, ಎಷ್ಟೋ ಜನ ಸ್ಟಡಿ ಸೆಂಟರ್ಸ್ಗಳು ಹೋಗ್ತಾರೆ. ಮನೇಲಿ ಓದಕ್ಕೆ ಆಗಂಗಿಲ್ಲ ಅಂತೇಳ್ಬಿಟ್ಟು ಸ್ಟಡಿ ಸೆಂಟರ್ಗೆ ಹೋಗ್ತಾರೆ. ಸೊ ನಾವು ಪ್ರತಿದಿನವೂ ಕಾಯ್ತಾ ಇದ್ದೀವಿ, ಇವತ್ತು ನೋಟಿಫಿಕೇಷನ್ ಆಗ್ಬೋದು, ಇವತ್ತು ಅವ್ರ ನಿರ್ಧಾರಗಳು ಏನೇ ಇರ್ಬೋದು ಅದು ಹೊರಗಡೆ ಬೀಳ್ಬೋದು, ಇವತ್ತಕ್ಕೆ ಆಗ್ಬೋದು ಅಂತ. ಸೊ ಎಷ್ಟು ಡಿಲೇ ಆಗುತ್ತೋ ಅದು ಆರ್ಥಿಕವಾಗಿ ಏನು ಆಲ್ರೆಡಿ TET ಪಾಸ್ ಆಗಿ ಕೂತಿದ್ದಾರಲ್ಲ ಅವರ ಮನಸ್ಥಿತಿ ಹೆಂಗಿದೆ ಅಂದರೆ ತುಂಬಾ ಕ್ರಿಟಿಕಲ್ ಆಗಿದೆ. ತಿಂಗಳು ಹೋಗ್ತಾನೇ ಇದೆ ಅಲ್ವಾ? ಸೊ ಪ್ರೈವೇಟ್ ಜಾಬ್ ಮಾಡ್ತಾ ಓದೋಕ್ಕಾಗಲ್ಲ, ಅಟ್ಲೀಸ್ಟ್ TET ಆಗಿದೆ, CET ಆಗಬೇಕು ಅಂತಂದರೆ ಮಿನಿಮಮ್ 2-3 ತಿಂಗಳಂತೂ ಓದಲೇಬೇಕು ಅನ್ನೋ ಕಾರಣಕ್ಕೆ ಎಷ್ಟೋ ಜನ ಜಾಬ್ ಬಿಟ್ಟು ಓದ್ತಾ ಇದ್ದಾರೆ. ಅವ್ರ ಫ್ಯಾಮ್ಲಿ ಹೆಂಗೆ ನಡೆಯುತ್ತೆ ಅಲ್ವಾ? ಸೊ ಇದು ಒಂದು ತುಂಬ ಗಂಭೀರವಾದಂಥ ವಿಚಾರ. ಹಾಗಾಗಿ ಸ್ನೇಹಿತರೆ ನಾನೇನು ಹೇಳ್ತಿದ್ದೀನಿ ಓವರಾಲ್ ಆಗಿ ಅಂತ ಅಂದರೆ, ಫೆಬ್ರವರಿ ಮಂತ್ ಒಳಗಡೆ ಈ ನೋಟಿಫಿಕೇಷನ್ ಆದರೆ ಒಳ್ಳೆಯದು. ನೋಟಿಫಿಕೇಷನ್ ಆಗಲಿಲ್ಲ ಅಂದರೆ ಎಲ್ಲರೂ ಸರ್ಕಾರದ ಮೇಲಿನ ನಂಬಿಕೆಯನ್ನು ಕಳ್ಕೋತಾರೆ, ಪ್ರತಿಭಟನೆಗೆ ಇಳಿತಾರೆ. ಇಷ್ಟೇ ಸರಿನಾ? ಇದು ಯಾಕೆ ಹೇಳಬೇಕು ಅಂತ ಅನ್ನಿಸ್ತಂದರೆ, ತುಂಬ ಜನ ಏನು ಈಗ ಆಲ್ರೆಡಿ ಜಾಬ್ ಬಿಟ್ಟಿದ್ದಾರಲ್ಲ ಅವರೆಲ್ಲ ಕಾಲ್ ಮಾಡಿಬಿಟ್ಟು ಹಿಂಗಾದರೆ ಹೆಂಗೆ ಅಂತ ಮಾತಾಡ್ತಿದ್ರು. ಸೊ ಚರ್ಚೆ ಮಾಡ್ತಾಯಿದ್ರು, ಹೆಂಗಾದರೆ ಮುಂದೆ ಈ ಕಡೆ ಫ್ಯಾಮ್ಲಿ ನಡೀತಾ ಇಲ್ಲ, ಈ ಕಡೆ ಜಾಬ್ ಬಿಟ್ಟಿದ್ದೀವಿ, ಸರ್ಕಾರನೇ ನಂಬ್ಕೊಂಡು ಕೂತ್ಕೊಂಡಿದ್ದೀವಿ, ಮುಂದೆ ಏನಾಗುತ್ತೆ ಅನ್ನೋ ಗೊಂದಲದಲ್ಲಿ ಪ್ರತಿಯೊಬ್ಬರು ಕೂಡ ಇದ್ದಾರೆ. ಯಾರೆಲ್ಲ TET ಪಾಸಾಗಿ CETಗೆ ವೇಟ್ ಮಾಡ್ತಾ ಇದ್ದಾರಲ್ಲ ಅವರಿಗೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಾ ಇಲ್ಲ. ಸೊ ಹಾಗಾಗಿ ಇದನ್ನು ಸೀರಿಯಸ್ ಆಗಿ ಸರ್ಕಾರ ತಗೊಂಡು ಈಗೇನು ಹೇಳಿದ್ದಾರೆ 50% ಮೀಸಲಾತಿ ಅನ್ವಯ ನೇಮಕಾತಿ ಮಾಡಿಕೊಂಡ್ರೆ ಏನೂ ಅಪೇಕ್ಷಣೆ ಇಲ್ಲ ಅಂತ ಹೈಕೋರ್ಟೇ ಹೇಳಿದೆ ಅಂದಮೇಲೆ ಈಗ ನೇಮಕಾತಿ ಪ್ರಾರಂಭ ಮಾಡಲೇಬೇಕು, ಹೌದಲ್ವಾ? ಸೊ ಏನೆಲ್ಲ ಬೆಳವಣಿಗೆ ಆಗುತ್ತೆ ಅಂತ ನೋಡೋಣ. ಫೆಬ್ರವರಿ 12ನೇ ತಾರೀಕು ಮತ್ತೆ ಡೇಟ್ನ ಕೂಡ ಹೇಳಿದ್ದಾರೆ, ಆವಾಗ ಏನೇ ನಿರ್ಧಾರ ಆಗುತ್ತೆ ಅಂತ ನೋಡೋಣ. ಓಕೆ, ಸೊ ಇದು ಇವತ್ತಿನ ಮಾಹಿತಿ ಆಗಿತ್ತು ಸ್ನೇಹಿತರೆ. ನಿಮಗೆ ನಾನು ಹೇಳಿದ್ದೆಲ್ಲ ತುಂಬ ಇಷ್ಟೇನಾ ಅಂತ ಅನಿಸಿರ್ಬೋದು ಅಥವಾ ಏನೇ ಅನಿಸಿರ್ಬೋದು, ಬಟ್ ಮಾನಸಿಕ ಒತ್ತಡ ಅಂತಕ್ಕಂಥದ್ದು ಯಾರೆಲ್ಲ TET ಪಾಸಾಗಿ ಕೂತಿದ್ದಾರೆ ಅವರಿಗೆ ಮಾನಸಿಕವಾಗಿ ತುಂಬಾ ತೊಂದರೆ ಆಗ್ತಾಯಿದೆ. ಅದನ್ನು ನಾನು ಹೇಳಕ್ಕೆ ಇಷ್ಟಪಟ್ಟಿದ್ದಷ್ಟೇ. ಸೊ ಥ್ಯಾಂಕ್ ಯು ಸೋ ಮಚ್ ವಾಚಿಂಗ್ ದಿಸ್ ವಿಡಿಯೋ. ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್. GPT ಆಗಿರ್ಬೋದು ಅಥವಾ HSTR ಆಗಿರಬಹುದು, PSTR ಆಗಿರ್ಬೋದು, ಎಲ್ಲಕ್ಕೆ ಸಂಬಂಧಪಟ್ಟಂತೆ ವೀಡಿಯೋಸ್ಗಳನ್ನ ತೊಗೊಂಡು ಬರ್ತಾನೆ ಇರ್ತೀನಿ. ಕ್ಲಾಸಸ್ ತುಂಬ ಚೆನ್ನಾಗಿ ನಡೀತಾ ಇರುತ್ತೆ. ತುಂಬ ಒಳ್ಳೆ ಏನಂತಂದರೆ ಅಭಿಪ್ರಾಯಗಳನ್ನು ನನ್ನ ತರಗತಿಯ ಕುರಿತು ಎಲ್ಲರೂ ಹೇಳಿದ್ದೀರಾ. ಸೊ ನನ್ನನ್ನು ತುಂಬ ಪ್ರೋತ್ಸಾಹಿಸ್ತಿದ್ದೀರಾ. ಅದಕ್ಕೋಸ್ಕರ ನಾನು ನಿಮಗೆಲ್ಲರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಸೋ ಮಚ್.